ಫ್ರೆಂಡ್ಸ್, ನೀವು ಮಲಂಗ ರೂಟ್ ಅಂತ ಕೇಳಿದ್ದೀರಾ? ಮಲಯಾಳದಲ್ಲಿ ಚೇಂಬು ಅಂತ ಹೇಳ್ತಾರೆ. ಇವತ್ತು ಅದರದ್ದು ಸಾರು ಹೇಗೆ ಮಾಡೋದು ಅಂತೇಳಿ ನಮಗೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ವೆಲ್ಕಮ್ ಟು ಲಿವಿಂಗ್ ಎ ರೈನ್ಬೋ. ದಿಸ್ ಈಸ್ ಯುವರ್ ಶ್ರೇಣಿ ಬಿಬು. ಫ್ರೆಂಡ್ಸ್, ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಮಲಯಾಳದಲ್ಲಿ ಚೇಂಬು ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಬಂದು ಮಲಂಗ ರೂಟ್ ಅಂತ ಹೇಳ್ತಾರೆ. ಇದು ನಮ್ಮ ಹೆಲ್ತಿಗೆ ಬಂದು ತುಂಬ ಒಳ್ಳೆಯದು. ತುಂಬ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಡಗಿರುವಂತಹ ಒಂದು ವೆಜಿಟೇಬಲ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಡಬೇಕು. ಇದಕ್ಕೆ ಏನೇನು ಬೇಕು ಅಂತೇಳಿ ನೋಡೋದಾದರೆ, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಆನಿಯನ್ ಬೇಕು, ಕರಿ ಲೀವ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ, ಟೊಮೆಟೊ. ಇದು ನನ್ನ ಮನೇಲೇ ಬೆಳೆದಿರುವಂಥ ಟೊಮೆಟೊ ಆಗಿದ್ದರಿಂದ ಹಸಿ ಟೊಮೆಟೊನ ಕುಯ್ಕೊ ಬಂದಿದ್ದೀನಿ. ಅದೇ ಥರ ಮೀಟ್ ಸ್ಟೋಕ್ ಬೇಕು ಫ್ರೆಂಡ್ಸ್. ಅದು ಚಿಕನ್ದಾದರೂ ಪರವಾಗಿಲ್ಲ, ಯಾವ ಮೀಟದಾದರೂ ಪರವಾಗಿಲ್ಲ. ನಾನಿಲ್ಲಿ ಪೋರ್ಕ್ದು ತೊಗೊಂಡಿರೋದು. ಅದೇ ಥರ ಸಾಲ್ಟ್ ಬೇಕು. ಅದೇ ಥರ ಖಾರದ ಪುಡಿ 2 ಟೇಬಲ್ ಸ್ಪೂನ್, ಮತ್ತು ಕೊರಿಯಂಡರ್ ಪೌಡರ್ 2 ಟೇಬಲ್ ಸ್ಪೂನ್, ಚಿಟಿಕೆ ಅರಿಶಿನ ಪುಡಿ, ಮತ್ತು ಸೋಂಪು ಬೇಕು, ಮಸ್ಟರ್ಡ್ ಬೇಕು, ಮತ್ತು ಚಿಕನ್ ಮಸಾಲ. ಇಷ್ಟು ಐಟಮ್ ಬೇಕು ಫ್ರೆಂಡ್ಸ್. ನೋಡಿ ನಮಗೆ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಟು, ಅದು ಮಣ್ಣಿನ ಪಾತ್ರೆ ಇದ್ದರೆ ಅದನ್ನೇ ಇಡಿ ಫ್ರೆಂಡ್ಸ್, ಅದೇ ಒಳ್ಳೆಯದು. ಅದಕ್ಕೆ 1 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಸಾಕಷ್ಟೇ. ಯಾಕೆ ಅಂತ ಹೇಳಿದರೆ ನಾವು ಮೀಟ್ ಸ್ಟೋಕ್ ಬಳಸ್ತಾ ಇದ್ದೀವಲ್ಲ, ಹಾಗಾಗಿ ಅದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ, ಹಾಗಾಗಿ ಅಷ್ಟೇ ಸಾಕು. ಅದಕ್ಕೆ 2 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, ಅದು ಸಿಡ್ದಾದ ಮೇಲೆ ಸೋಂಪನ್ನು ಹಾಕಬೇಕು ಫ್ರೆಂಡ್ಸ್. ಸೋಂಪನ್ನು ಹಾಕಿ ಅದು ಚಟಪಟ ಅಂತ ಅಂತದೆ. ಅದಾದಮೇಲೆ ಕರಿ ಲೀವ್ಸ್ ಮತ್ತು ಚಿಲ್ಲಿ ಇಷ್ಟನ್ನ ಹಾಕಿ, ಆ ಚಿಲ್ಲಿ ನಾವು ಆನಿಯನ್ ಹಾಕೋಕ್ಕಿಂತ ಮುಂಚೆನೇ ಹಾಕಿದರೆ ಅದ್ರದ್ದು ಸ್ಮೆಲ್ ಉಂಟಲ್ಲ, ಅದೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಚಿಲ್ಲಿನ ಫಸ್ಟ್ ಯಾವಾಗಲೂ ಹಾಕ್ತೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಅದಾದಮೇಲೆ ಮತ್ತೆ ನಾವು ಆನಿಯನ್ನ ಹಾಕಬೇಕೀಗ. ನಾನು ಎರಡು ಆನಿಯನ್ನ ತಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ವೀಡಿಯೋ ನೋಡ್ತಿದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ನ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನೋಡಿ ಆನಿಯನ್ ಎಲ್ಲ ಫ್ರೈ ಆಗಿದೆ. ಈಗ ಅದಕ್ಕೆ ನಾವು ಈ ಪೌಡರ್ಸ್ ಏನಿದೆ ಅದನ್ನು ನಾವು ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್, ಇದನ್ನು ನಾವು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಇದನ್ನು ನಮ್ಮ ಕರ್ನಾಟಕದಲ್ಲಿ ಏನಂತ ಹೇಳ್ತಾರೆ, ಇದನ್ನು ಯಾವ ರೀತಿ ನಾವು ಯೂಸ್ ಮಾಡ್ತೀವಿ, ಅದನ್ನು ಸಾರು ಮಾಡ್ತೀವೋ ಪಲ್ಯ ಮಾಡ್ತೀವೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಹಾಕಿ. ಇದು ಏನು ಅಂತ ಹೇಳ್ತಾರೆ, ಈ ವೆಜಿಟೇಬಲ್ಗೆ ಏನು ಅಂತ ಕರೀತಾರೆ ಅಂತ ಒಂದು ಸತಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದಕ್ಕೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಟೊಮೆಟೊಸ್ ಹಾಕೋಣ. ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಅದೆಲ್ಲ ಸ್ಮ್ಯಾಶ್ ಆದಮೇಲೆ ನಾವು ಅದಕ್ಕೆ ಚಿಕನ್ ಮಸಾಲ ಹಾಕೋಣ ಫ್ರೆಂಡ್ಸ್. ಇದನ್ನು ಕೇರಳದಲ್ಲಿ ಈ ಚೇಂಬುನ ತುಂಬ ವೆರೈಟೀಸಲ್ಲಿ ಸಾರು ಮಾಡ್ತಾರೆ. ಅದರಲ್ಲಿ ಇದು ವಿತೌಟ್ ಕೋಕೋನಟ್ ಕರಿ ತುಂಬ ಚೆನ್ನಾಗಿರುತ್ತೆ. ಮಸಾಲ ಕರಿ ಬಂದು ಅದು ನಾವು ಮೀಟ್ದು ಸ್ಟೋಕ್ ಹಾಕ್ತೀವಲ್ಲ, ಹಾಗಾಗಿ ಇದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಚಿಕನ್ ಮಸಾಲ ಹಾಕಿದ್ದೀನಿ, 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಈಗ ನಾವು ಏನು ಕಟ್ ಮಾಡಿ ಇಟ್ಟಿದ್ದೀವಿ ಅದನ್ನು ನಾವು ಈಗ ಅದಕ್ಕೆ ಹಾಕಬೇಕು ಫ್ರೆಂಡ್ಸ್. ಇದೊಂಥರ ಚೆನ್ನಾಗಾಗುತ್ತೆ. ಟೇಸ್ಟ್ ಬಂದು ಪೊಟೆಟೊ ಥರ ಇರುತ್ತೆ, ಬಟ್ ಸ್ವಲ್ಪ ವೆರೈಟಿ ಜಾಸ್ತಿ. ಪೊಟೆಟೊಗಿಂತ ಒಂಥರ ಸ್ಪೆಷಲ್ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಫ್ರೆಂಡ್ಸ್, ಇನ್ನೊಂದು ಸತಿ ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ಒಂದು ಸತಿ ನನಗೆ ತಿಳಿಸಿ. ಫ್ರೆಂಡ್ಸ್, ನಿಮಗೆ ಈ ಥರ ವೆರೈಟಿ ಡಿಶಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಯಾರೂ ಲೈಕ್ ಮಾಡ್ತಾಯಿಲ್ಲ, ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದೇ ಥರ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಇದೇ ಥರ ವೆರೈಟಿ ಡಿಶಸ್ಸನ್ನು ನಾನು ತಗೊಬರೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈಗ ನಾವು ಮೇನ್ ಇಂಗ್ರೀಡಿಯೆಂಟ್ ಬಂದು ಮೀಟ್ ಸ್ಟೋಕನ್ನು ನಾವು ಈಗ ಹಾಕಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅದನ್ನು ಮುಚ್ಚಿಡಬೇಕು ಫ್ರೆಂಡ್ಸ್. ಒಂದು 10 ರಿಂದ 15 ನಿಮಿಷ. ಸಾಲ್ಟ್ ಹಾಕಬೇಕು.
10-15 ನಿಮಿಷ ಹಾಗೆ ಮುಚ್ಚಿಟ್ಟು ಬೇಯಿಸಬೇಕು. ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ. ಇದನ್ನು ಕೇರಳದ ಕೆಲವು ಕಡೆ ಎಲ್ಲ ಏನಿದೆ ಈ ಚೇಂಬುನ ಹಾಗೆ ಅದನ್ನು ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಮೊಳಗುದು ಮೆಣಸುದೊಂದು ಚಟ್ನಿ ಮಾಡ್ತಾರೆ. ಚಟ್ನಿ ಮಾಡಿ ಅದನ್ನು ನೆನೆಸಿ ತಿಂತಾರೆ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಗ್ರೇವಿಯಾಗಿ. ನಿಮಗೆ ಇನ್ನೊಂದು ಸ್ವಲ್ಪ ಸಾರು ಬೇಕು ಅಂತ ಅನಿಸಿದರೆ ನಿಮ್ಮಿಷ್ಟ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕೋದಾದ್ರೆ ಹಾಕಿ. ಇದಕ್ಕೆ ಹಸಿ ಕರಿ ಲೀವ್ಸ್ ಏನಿದೆ ಅದನ್ನು ಸ್ವಲ್ಪ ಕಿವುಚಂಗೆ ಹಾಕಿ ಚೆನ್ನಾಗಾಗುತ್ತೆ ಸ್ಮೆಲ್. ನೋಡಿ ನನಗಿಷ್ಟೇ ಗ್ರೇವಿ ಸಾಕು, ನಾನು ನೀರು ಹಾಕ್ಕೊಳ್ಳೋದಿಲ್ಲ. ಯಾಕೆಂದರೆ ನೀರು ಹಾಕಿ ಯಾಕೆ ಅದ್ರದ್ದು ಟೇಸ್ಟ್ ಎಲ್ಲ ಮಾಡಬೇಕಲ್ವ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಅದೇ ಥರ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್ ಕೇರ್. ಬೈ ಬಾಯ್.